ನಮಸ್ತೆ ಫ್ರೆಂಡ್ಸ್, ಪುನೀತ ಬೋಟಿಕ್ಸ್ಗೆ ಸ್ವಾಗತ. ಇವತ್ತು ನಾವು ಚೈನ್ ಸ್ಟಿಚ್ನ ಬೇರೆ ಬೇರೆ ಶೇಪ್ಗಳಲ್ಲಿ ಪ್ರಾಕ್ಟೀಸ್ ಮಾಡೋಣ. ಅವತ್ತು ಸ್ಟ್ರೈಟ್ ಲೈನ್ ಪ್ರಾಕ್ಟೀಸ್ ಮಾಡಿದ್ವಿ. ಇವತ್ತು ಬೇರೆ ಬೇರೆ ಶೇಪ್ಗಳಲ್ಲಿ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಹೀಗೆ ಶೇಪ್ಗಳನ್ನ ಡ್ರಾ ಮಾಡ್ಕೋಬೇಕು. ನೋಡಿ, ಹೀಗೆ ಶಾರ್ಪ್ ಎಡ್ಜ್ಗಳಲ್ಲಿ ಯಾವ ಥರ ಹಾಕೋದು ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಈ ಥರ ನೀವು ಕೂಡ ಡಿಫ್ರೆಂಟ್ ಶೇಪ್ನ ಡ್ರಾ ಮಾಡಿಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಮ್ಮದು ಲೈನು ಯಾವ ಕಡೆ ಹೋಗಿರುತ್ತೋ ಆ ಕಡೆ ನಮ್ಮದು ಹುಕ್ಕು ತಿರ್ಕೊಂಡಿರಬೇಕು. ನಿಧಾನಕ್ಕೆ ಆ ಶೇಪಲ್ಲಿ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್, ಬಟ್ಟೆ ಈ ಥರ ಲೂಸಾಗಿದ್ದರೆ ರಿಂಗಲ್ಲಿ ಹೀಗೆ ರಿಂಕಲ್ಸ್ ಬರುತ್ತೆ. ನೀಟಾಗಿ ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಹಿಂಗೆ ಸ್ಟಿಚ್ ಹಾಕಿದಾಗ ರಿಂಕಲ್ಸ್ ಬರುತ್ತೆ. ಇವಾಗ ಬಟ್ಟೆ ಟೈಟ್ ಮಾಡಿಕೊಂಡ್ರೆ ನೋಡಿ ಕರೆಕ್ಟಾಗಿ ಬಂದಿದೆ. ಲೈನ್ ಯಾವ ಕಡೆ ಹೋಗಿದೆಯೋ ಆ ಕಡೆಗೆ ನಾವು ನೀಡಲ್ ತಿರ್ಸ್ಕೊಂಡಿರಬೇಕು. ಹೆಣ್ಣು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕೋದನ್ನ ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಈ ಎಡ್ಜಲ್ಲಿ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳಿ. ಹೀಗೆ ಹಾಕಿ ಈ ಲಾಸ್ಟ್ ಎಡ್ಜ್ಗಳಲ್ಲಿ ಚಿಕ್ಕದಾಗಿ ಚೈನ್ ತೊಗೋಬೇಕು. ಸ್ವಲ್ಪ ಈ ಕಡೆಗೆ ಟೈಟಾಗಿ ಎಳ್ಕೊಂಡು ಮತ್ತು ಈ ಕಡೆನೂ ಇನ್ನೂ ಚಿಕ್ಕದು ಇನ್ನೊಂದು ಚೈನ್ ತೊಗೋಬೇಕು. ನೋಡಿ, ಈ ಕಡೆ ಟರ್ನ್ ಮಾಡ್ಕೊಳ್ಳುವಾಗ ಚೈನ್ ಸ್ವಲ್ಪ ಚಿಕ್ಕದು ತೊಗೋಬೇಕು. ಇವಾಗ ನಾರ್ಮಲಾಗಿ ಚೈನ್ ಹಾಕ್ಕೊಂಡು ಹೋಗಿ. ಮತ್ತು ನಮಗೆ ಎಲ್ಲಿ ಎಡ್ಜೆಗಳು ಬರುತ್ತೆ ಅಲ್ಲಿ ಚಿಕ್ಕದಾಗಿ ಚೈನ್ ಹಾಕಿ ಕ್ರಾಸ್ ಮಾಡ್ಕೋಬೇಕು. ಈ ಕಡೆನೂ ಚಿಕ್ಕ ಚೈನ್ ಹಾಕೋಬೇಕು ಮತ್ತು ಕ್ರಾಸ್ ಮಾಡಿದ್ಮೇಲೂ ಆ ಕಡೆಗೆ ಒಂದು ಚಿಕ್ಕ ಚೈನ್ ತೊಗೋಬೇಕು. ಆವಾಗ ಆ ಎಡ್ಜ್ಗಳೆಲ್ಲ ಶಾರ್ಪಾಗಿ ಶೇಪು ನೀಟಾಗಿ ಬರುತ್ತೆ. ಹಿಂಗೆ ಶೇಪ್ ಕೊಟ್ಟಾಗ ದಾರ ಟ್ವಿಸ್ಟ್ ಆಗಿಬಿಡುತ್ತೆ. ಅದನ್ನು ಸರಿ ಮಾಡಿಕೊಂಡು ಚಿಕ್ಕದು ಚೈನ್ ತೊಗೋಬೇಕು. ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಹೀಗೆ ಎಡ್ಜ್ಗಳಲ್ಲಿ ಆ ಥರ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನೀವು ಬೇರೆ ಬೇರೆ ಡಿಸೈನ್ಸ್ಗಳನ್ನ ಹಾಕ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಹೀಗೆ ಹಾಕ್ಕೊಂಡು ಎಂಡ್ ಲಾಕ್ ಮಾಡ್ಕೊಳ್ಳಿ. ಇದು ಸರ್ಕ್ಯುಲರ್ ಶೇಪು, ಇದು ಅಷ್ಟೇ. ಇದನ್ನು ಮಾಡೋದ್ರಿಂದ ನಾವು ಕೈ ನೀಟಾಗಿ ಯಾವ ಕಡೆ ಶೇಪ್ ಬರುತ್ತೋ ಆ ಕಡೆ ಕೈ ತಿರುಗಿಸಿ ಪ್ರಾಕ್ಟೀಸ್ ಆಗುತ್ತೆ. ನಾವು ಯಾವುದೇ ಡೈರೆಕ್ಷನಲ್ಲಾದರೂ ಚೈನ್ ಹಾಕೋಕ್ಕೆ ಈಸಿ ಆಗುತ್ತೆ ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ. ನೋಡಿ, ನಾವೆಲ್ಲ ಆ್ಯಂಗಲಿಂದನೂ ಚೈನ್ ಹಾಕೋದು ನೀಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಇದು ಟ್ರಯಾಂಗಲ್ ಶೇಪು. ಈ ಥರ ಶಾರ್ಪ್ ಎಡ್ಜ್ಗಳು ನೀಟಾಗಿ ಪ್ರಾಕ್ಟೀಸ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ ಫ್ರೆಂಡ್ಸ್, ನೀವು ಹೀಗೆ ಇನ್ನು ಬೇರೆ ಬೇರೆ ಶೇಪ್ಗಳಲ್ಲಿ ಡ್ರಾ ಮಾಡಿಕೊಂಡು ಚೈನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಲ್ಕ್ ಥ್ರೆಡಲ್ಲಿ ಚೈನ್ ಹಾಕೋದನ್ನು ಹೇಳ್ಕೊಡ್ತೀನಿ. ಸಿಲ್ಕ್ ಥ್ರೆಡ್ ತುಂಬ ಸಾಫ್ಟ್ ಇರೋದ್ರಿಂದ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಏನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೀಗೆ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮಾಡಿ, ನಿಮಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.